ಮಾಧ್ಯಮದ ಮಿತ್ರರಿಗೆ ನಮಸ್ಕರಿಸುತ್ತಾ ಇವತ್ತು ಸುವರ್ಣಸೌಧದಲ್ಲಿ KDP ಮೀಟಿಂಗ್ ಇರೋದ್ರಿಂದ ಈಗ ನಮ್ಮ ಉಸ್ತುವಾರಿ ಸಚಿವರು ಈಗ ಇನ್ನೂ ಬಂದಿಲ್ಲ. ಅವರ ಇನ್ನೊಂದು 15 ನಿಮಿಷದಾಗ ಬರ್ತಾ ಇರುತ್ತೆ. ನಾವು ಅದ್ರ ಸಲುವಾಗಿ ನಾವು ವೇಟ್ ಮಾಡಕತ್ತೀವಿ. ಅದಕ್ಕೆ ಈಗೇನು ನಮ್ಮ ರಾಜ್ಯ ಸರ್ಕಾರ ಏನೈತಲ್ಲ, ಕಾಂಗ್ರೆಸ್ ಸರ್ಕಾರ, ಈಗ ಸಿದ್ದರಾಮಯ್ಯ ಸಾಹೇಬ್ರು ಏನು ಮುಖ್ಯಮಂತ್ರಿ ಅದಾರೋ ಅವರ ಕುರ್ಚಿ ಸಲುವಾಗಿ ಅವರು DK ಶಿವಕುಮಾರ್ ಸಾಹೇಬರು ಕಚ್ಚಾಡಕತ್ತಾರೆ. ಏನೂ ಅಭಿವೃದ್ಧಿ ಕೆಲಸ ಇಲ್ಲ. BJP ಅವ್ರಿಗಂತೂ ಏನೂ ಕೊಡೋಕ್ಕೆ ತಯಾರಿಲ್ಲ. ಲೋಕೋಪಯೋಗಿ ಇಲಾಖೆ ಒಂದು ಬಿಟ್ಟರೆ ನಮಗೆ ಯಾವ ಇಲಾಖೆಯೂ ಒಂದು ಪೈಸೆ ದುಡ್ಡಿಲ್ಲ. ಸೊ ಉಸ್ತುವಾರಿ ಸಚಿವರು ಲೋಕೋಪಯೋಗಿ ಸಚಿವರು ನಮ್ಮ ಜಿಲ್ಲೆದವ್ರು ಇರೋದ್ರಿಂದ ಅವರಷ್ಟು ರೋಡ್ಗಳಿಗೆ ಲೋಕೋಪಯೋಗಿ ಇಲಾಖೆಯಾಗಿ ಸ್ವಲ್ಪ ದುಡ್ಡು ಕೊಡಾಕತ್ತಾರೆ. ಅದನ್ನು ಬಿಟ್ಟರೆ ಬೇರೆ ಇಲಾಖೆಯಿಂದ ಯಾವುದು BJP ಅವ್ರಿಗೆ JDS ಅವ್ರಿಗೆ ಅಂತೂ ಕೊಟ್ಟಿಲ್ಲ. ಕಾಂಗ್ರೆಸ್ ಅವ್ರಿಗೂ ಕೊಟ್ಟಿಲ್ಲ. ಅವರು ಕಚ್ಚಾಡಕತ್ತಾರೆ. ಆದಷ್ಟು ಬೇಗ ಅವ್ರು ಏನೀಗ ಇಬ್ಬರು ಒಂದಾಗಿ ತಮ್ಮ ಕುರ್ಚಿ ಕಚ್ಚಾಟ ಬಗೆಹರಿಸ್ಕೊಂಡು ಈ ನಾಳೆ ಬರುವಂಥ 8ನೇ ತಾರೀಕು ಇಲ್ಲಿ ಸುವರ್ಣಸೌಧದಾಗ ಅಧಿವೇಶನ ಪ್ರಾರಂಭ ಆಕೈತಿ. ಈ ಉತ್ತರ ಕರ್ನಾಟಕ ಸಮಸ್ಯೆ ಬಗ್ಗೆ ಅವ್ರು ಗಮನ ಹರಿಸ್ಬೇಕಂತೇಳಿ ನಮ್ಮ ಮಾಧ್ಯಮದ ಮಿತ್ರರ ಮುಖಾಂತರ ಇಬ್ಬರಿಗೆ ಮುಖ್ಯಮಂತ್ರಿಯವ್ರಿಗೂ ಮತ್ತು ಉಪಮುಖ್ಯಮಂತ್ರಿಯವ್ರಿಗೂ ನಾ ಹೇಳಲಿಕ್ಕೆ ಬಯಸ್ತೇನೆ. BJP ಶಾಸಕರಿಗೆಲ್ಲ ರೆಸಾರ್ಟ್ಗೆಲ್ಲ ಹೋಗೋ ಸಿದ್ಧರಾಗಿರ ಅಂತ ಹೇಳಿದ್ದಾರೆ, ಹೌದಾ ಸರ್? ಇನ್ನೂ ಏನು ನಮ್ಮ ಗಮನಕ್ಕೆ ಏನು ಬಂದಿಲ್ಲ ರೀ. ಅದೇನಿಲ್ಲ. ಅವ್ರವ್ರಗಳ ಕಚ್ಚಾಟಿ ಅವ್ರವ್ರ ರಿಸಾರ್ಟ್ಗೆ ಹೋಗ್ತಾರ, ಅವರ ನಡೆದಾರು. ಸರ್ಕಾರ ಇರುತ್ತೆ ಬೀಳುತ್ತಾ ಸರ್? ಸರ್ಕಾರ ಏನು ಬೀಳಂಗಿಲ್ಲ. ಒಟ್ಟು ಮತ್ತೆ ಆ ಕುರ್ಚಿ ಮೇಲೆ ಪರ್ಯಾಯ ವ್ಯವಸ್ಥೆ ಆಗ್ತೈತಿ. ಎಲ್ಲಿ ಸಿಗ್ತಾರೆ? ಅವರ ಕಚ್ಚಾಡತ್ತಾರೆ, ನಮಗೆಲ್ಲಿ ಸಿಗ್ತಾರೆ? CM ಬದಲಾವಣೆ ಅವ್ರಿಗೇನು ಬಿಟ್ಟದ್ದು, ಅವ್ರವ್ರೊಳಗೆ ಏನೇನು ಆಕೈತಿ ನೋಡ್ಬೇಕು. ಅವ್ರು ಕಚ್ಚಾಡಕತ್ತಾರ, ನಾ ಬಿಡಂಗಿಲ್ಲ, ನಾ ಕೊಡಂಗಿಲ್ಲ, ಅವ್ರವ್ರು ನಡೆದೈತಿ. ದಯಮಾಡಿ ನಿಮ್ಮ ಮುಖಾಂತರ ನಾ ಅವ್ರಿಗೆ ವಿನಂತಿ ಮಾಡ್ತಾನು, ತಮ್ಮ ಕುರ್ಚಿ ಕಚ್ಚಾಟವನ್ನು ಬಗೆಹರಿಸ್ಕೊಂಡ ಈಗ ನೀವು 8 ತಾರೀಕಿಗೆ ಸುವರ್ಣಸೌಧ ಇಲ್ಲಿ ಬೆಳಗಾವದಾಗ ಅಧಿವೇಶನ 10 ದಿವಸ ಕರೆದಾರಿ. ಅದು ಕಾಟಾಚಾರಕ್ಕೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಸಲುವಾಗಿ ಹಾಕೋತ ಚರ್ಚೆ ಮಾಡೋ ಸಲುವಾಗಿ ತಾವೆಲ್ಲರೂ ಅವಕಾಶ ಮಾಡಿ ಕೊಡಬೇಕು. ಬರೀ ತಾವು ಕಚ್ಚಾಟದಾಗ ಕೂತ್ರಂದ್ರೆ ಈ ಕಡೆ ಅಭಿವೃದ್ಧಿಯನ್ನು ಕುಂಠಿತ ಆಗ್ತೈತಿ. 2.5 ವರ್ಷನೂ ಕೂಡ ನಮ್ಮ ಕ್ಷೇತ್ರಗಳ ಅಭಿವೃದ್ಧಿ ಏನೂ ಇಲ್ಲಿ ಶೂನ್ಯ ಆಗಿದ್ದಾವೆ. ನೀವು ಕೂಡ ಒಬ್ರು ದಲಿತ ನಾಯಕರು, ಈಗ ಪರಮೇಶ್ವರ್ ಅವರು CM ಆಗಬೇಕು, ಸತೀಶ್ ಜಾರಕಿಹೊಳಿ CM ಆಗಬೇಕು ಅಂತ ಬೇಡಿಕೆ ಇಡ್ತಿದ್ದಾರೆ. CM ಬದಲಾವಣೆ ಐತಿ. ನಾವು ದಲಿತರಾಗಲಿ ಅಂತ ನಮ್ಮದು ಒಂದು ಒತ್ತಾಯ ಐತಿ. BJP ಅಂತೂ ಆಗಲಿಲ್ಲ, ಕಾಂಗ್ರೆಸ್ನಾಗರೆ ಯಾಕಾವ್ ದಲಿತರು CM ಆಗಲಿ ನಮ್ಮದು ಆಸೆ. ಮತ್ತು ನಮ್ಮ ಜಿಲ್ಲಾದವ್ರು ಆದ್ರೆ ಭಾಳ ಚಲೋ. ನಾವು ಖುಷಿ ಪಡ್ತೇವೆ. ನಾವು ಭಾಳ ಖುಷಿ ಪಡ್ತೇವೆ ನಮ್ಮ ಜಿಲ್ಲಾದವ್ರು ಆದ್ರಂದ್ರೆ. ಅಲ್ಲ ನಮ್ಮ ಜಿಲ್ಲಾ ಅಂದ್ರೆ ನಿಮಗೆ ಮತ್ತಿನ ಅಲ್ಲ, ಸತೀಶ್ ಜಾರಕಿಹೊಳಿ ಅವ್ರು ನಮ್ಮ ಜಿಲ್ಲಾದವ್ರಲ್ಲ. ಮತ್ತು ಅವ್ರು ಅವರಾದ್ರೂ ಭೀ ನಾವು ಖುಷಿ ಪಡ್ತೇವೆ. ಒಟ್ಟು ದಲಿತರಾಗಲಿ, ಮುನಿಯಪ್ಪ ಸಾಹೇಬ್ರಾಗಲಿ, ಪರಮೇಶ್ವರ್ ಆಗಲಿ, ಖರ್ಗೆ ಸಾಹೇಬ್ರಾಗಲಿ, ಸತೀಶ್ ಸಾವ್ಕಾರ್ ಆಗಲಿ, 4 ಮಂದಿಯಾಗ ಯಾರಾದ್ರೂ ಸದ್ಯಕ್ಕೆ ನಾವು ಖುಷಿ ಪಡ್ತೇವೆ, ಸಂತೋಷ ಆಗ್ತಿದ್ದೆ. ಧನ್ಯವಾದ ಸರ್.